ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಹೊಸ ತರಹದ ಸೌತೆಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. 10 ನಿಮಿಷದೊಳಗೆ ರೆಡಿ ಆಗಿಬಿಡುತ್ತೆ. ತಿನ್ನಕ್ಕಂತೂ ಅದ್ಭುತವಾಗಿರುತ್ತೆ. ಹಾಗಾದರೆ ಬನ್ನಿ, ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ಇದನ್ನು ಒಂದು ವಾರ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ಥರ ತಗೊಂಡ್ರೂ ಸಾಕು, ಇಲ್ಲ ನಿಮ್ಮ ಕಡೆ ಯಾವುದು ಸಿಗುತ್ತೋ ಅದನ್ನು ತಗೋಬೋದು. ಆ ಕಡೆ ಈ ಕಡೆ ಚೆನ್ನಾಗಿ ಪೀಸ್ಗಳು ಕಟ್ ಮಾಡಿಕೊಂಡು ಹಿಂಗೆ ಸವರ್ಕೋಬೇಕು ನೋಡಿ. ಹಿಂಗೆ ಸವರ್ಕೊಳ್ಳೋದ್ರಿಂದ ಒಂಚೂರು ಒಗರು ಅಂಟಂಟು ಏನಾರು ಇದ್ದರೆ ಹೋಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಅದೇ ಪ್ರಕಾರ ನಾನು ಯಾವಾಗಲೂ ಹಂಗೆ ಮಾಡೋದು. ಈಗಲೂ ಅದೇ ಥರ ಮಾಡಿ ನಿಮಗೆ ತೋರಿಸಿದ್ದೀನಿ. ಸಿಪ್ಪೆ ತೆಗೆದಂಗೆ ಮಧ್ಯಕ್ಕೆ ನೀಟಾಗಿ ಸೀಳ್ಕೋಬೇಕು. ಎಳೆ ಸೌತೆಕಾಯಿ ತಗೊಳ್ರಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೌತೆಕಾಯಿ. ಮತ್ತು ಮಧ್ಯಕ್ಕೆ ಮತ್ತೊಂದು ಭಾಗ ಮಾಡ್ಕೊತಾ ಇದ್ದೀನಿ. ಒಂದು ಸೌತೆಕಾಯಲ್ಲಿ ನಾನು 4 ಭಾಗ ಮಾಡ್ಕೊತಾ ಇದ್ದೀನಿ. ಈ ಮಂಗಳೂರು ಸೌತೆಕಾಯಿ, ಸಾಂಬಾರು ಸೌತೆಕಾಯಿ ಅಂತೀವಲ್ವ, ಅದನ್ನು ಬಿಟ್ಟು ಯಾವುದಾದ್ರೂ ತಗೊಳ್ರಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮಾಡ್ಕೊಂಡಾದಮೇಲೆ ಮೇಲಿನ ತಿಳಿ ಎಲ್ಲ ತೆಕ್ಕೊಂಬಿಡೋಣಂತೆ. ತಿಳಿ ಮಾತ್ರ ತೆಕ್ಕೊಳ್ಳಿ. ಆ ತಿಳಿ ಹಂಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಷ್ಟು ತಿಂದರೂ ಆರಾಮ್ ಅನಿಸುತ್ತೆ. ಈಗಂತೂ ಬೇಸಿಗೆಗಾಲ ಅಲ್ವಾ, ತುಂಬ ತಂಪಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತೆಕ್ಕೊಂಡಾಯಿತು. ಮೇಲಿನ ತಿಳಿ ಎಲ್ಲ ತೆಕ್ಕೊಂಡಾದಮೇಲೆ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನೀವು, ಸ್ಟ್ರೈಟ್ ಅಲ್ಲ. ನಾನು ಪೀಸಸ್ ಮಾಡ್ತಾಯಿದ್ದೀನಿ ನೋಡಿ, ಇದೇ ಥರನೇ ನೀವು ಕಟ್ ಮಾಡ್ಕೋಬೇಕು. ಪ್ರತಿಯೊಂದು ನಾನು ಹಂಗೆ ಮಾಡ್ಕೊತೀನಿ. ಇದು 5 ನಿಮಿಷಕ್ಕೆಲ್ಲ ನಿಮಗೆ ಹಾಗೇ ಹೋಗುತ್ತೆ. ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಹಾಕೊಂಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣಂತೆ. ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಕೈ ಆಡ್ಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ಆ ನೀರೆಲ್ಲ ಹೊರಗೆ ಬಂದುಬಿಡುತ್ತೆ. ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣಂತೆ. ಈಗ ನೆಕ್ಸ್ಟ್ ಪ್ರೊಸೀಜರಿಗೆ ಹೋಗೋಣವಾ. ನಾನು ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ ನೋಡಿ. ಒಂದು 3 ಹೋಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಜಜ್ಕೋಬೇಕು ಅದನ್ನು. ಹಿಂಗೆ ಚಾಕುವಿಂದ ಹಿಂಗೆ ಒಂದು ಸಲ ಪ್ರೆಸ್ ಮಾಡಿದರೆ ಹಿಂಗಾಗಲೇ ಮೆತ್ತಗಾಗೇ ಬಿಡ್ತಾವದಾ. ಜಜ್ಜಿದ್ದಾಗೋಯ್ತು. ಈಗ ಶುಂಠಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಹಣ್ಣಾಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಕಾಯಿ ಆದರೂ ತೊಗೋಬೋದು ಗ್ರೀನಿಂದು. ಹಣ್ಣು ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಅಂತ ನಾನು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. 2 ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಷ್ಟೂ ಈಗ ಬೌಲ್ಗಳಿಗೆ ಹಾಕಿಟ್ಟಿದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಾಯಿತು. ಈಗ ನೋಡ್ಕೊಳ್ಳೋಣ ನೀರು ಹೆಂಗೆ ಬಿಟ್ಟಿದೆ ಅಂತಂದು. ಉಪ್ಪು ಹಾಕಿರ್ತೀವಲ್ವ, ಚೆನ್ನಾಗಿ ನೀರು ಬಿಟ್ಟಿರುತ್ತೆ. ಅದು ಎಕ್ಸೆಸ್ ವಾಟ್ರು ಎಲ್ಲ ತೆಕ್ಕೊಂಬಿಡೋಣಂತೆ ನೋಡಿ. ಈ ಥರ ತೆಕ್ಕೊಂಬಿಡ್ಬೇಕು. ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಲ್ವಾ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು ಒಂದೇ 1 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಅದನ್ನು ಎಲ್ಲ ಸೈಡಿಗೆ ಸರಿಸ್ಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಕರಿಮೆಣಸಿನ ಪುಡಿ, 1/3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 4 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಅದಕ್ಕೂ ಉಪ್ಪಾಕಿ ನೆನೆಸ್ಕೊಂಡಿದ್ದೀವಲ್ವ. ನೀರು ತೆಗೆದ್ರೂ ಸುತ್ತ ಸೌತೆಕಾಯಲ್ಲಿ ಉಪ್ಪಿನಂಶ ಇದ್ದೇ ಇರುತ್ತೆ ನೋಡಿ. ಈಗ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋಕ್ಕೆ ಶುರುವಾಗಿದೆ. ಆ ಟೈಮಲ್ಲಿ ಸೌತೆಕಾಯಿ ಅಷ್ಟು ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಹಿಂಗೆ ಕೈ ಆಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಒಳ್ಳೆ ಕಲರ್ ಬರುತ್ತೆ. ರುಚಿ ಅಂತೂ ತುಂಬ ಸೂಪರ್ ಆಗುತ್ತೆ. ನಿಮಗೆ ಸಕ್ಕರೆ ಬೇಡ ಅಂದರೆ ಅವಾಯ್ಡ್ ಮಾಡ್ಬೋದು. ಸಕ್ಕರೆ ಇಲ್ಲದಿದ್ರೂ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಒಳ್ಳೆ ಕಲರ್ ಬಂತವದ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ, ಸಾಕು. ಚೆನ್ನಾಗಿ ಸ್ವಲ್ಪ ತಣ್ಣಗೆ ಆಗ್ತಾ ಇದೆ. ಈ ಟೈಮಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಸೌತೆಕಾಯಿ ಉಪ್ಪಿನಕಾಯಿ ಅಂತ ನೀವು ನಂಬೋದೇ ಇಲ್ಲ. ಒಂದ್ಸಲಿ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ, ನೀವು ಪದೇ ಪದೇ ಮಾಡ್ಕೊತಾನೆ ಇರ್ತೀರ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಬೇರೆ ಬೇರೆ ಹೊಸ ರುಚಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸಾರು ಹುಳಿ ಬರೀ ತಿಂದು ಬೇಜಾರಾಗಿರುತ್ತೆ. ಇದನ್ನು ಒಂದ್ಸಲಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಈ ಉಪ್ಪಿನಕಾಯಲ್ಲಿ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು. ನಾನಿಲ್ಲಿ ಒಂದು ಸೌತೆಕಾಯಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಈ ಥರ ಸೌತೆಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ ಸೌತೆಕಾಯಿ ಸಿಗುತ್ತೋ ಅದನ್ನೇ ತೊಗೋಬೋದು ನೋಡಿ. ಈ ಥರ ಎಲ್ಲ ಸಿಪ್ಪೆ ತೆಕ್ಕೋಬೇಕು. ಫುಲ್ಲು ಸಿಪ್ಪೆ ತೆಕ್ಕೊಂಬಿಡ್ಬೇಕು. ಮಂಗಳೂರು ಸೌತೆಕಾಯಿ ಬರುತ್ತಲ್ಲ, ಅದನ್ನು ಮಾತ್ರ ತಗೋಬಾರ್ದು. ಇನ್ನು ಯಾವ ಸೌತೆಕಾಯಿ ತೊಗೊಂಡು ಮಾಡಿದರೂ ಚೆನ್ನಾಗಿರುತ್ತೆ ನೋಡಿ. ಆ ಕಡೆ ಈ ಕಡೆ ತೆಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಹಿಂಗೆ ಸವರ್ಕೊತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಒಗರು ಏನಾರು ಇದ್ದರೆ ಹೋಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಅದಕ್ಕೆ ನಾನು ಹಂಗೆ ಮಾಡೋದು. ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊತೀನಿ. ತುಂಬ ಎಳೆದು ತುಂಬ ಚೆನ್ನಾಗಿದೆ
ನೋಡ್ತಾ ಇದ್ದೀರಲ್ವ, ಅದರಲ್ಲೂ ಈ ಬೇಸಿಗೆಯಲ್ಲಂತೂ ಈ ಸೌತೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೇಲಿನ ತಿಳಿ ಎಲ್ಲ ನಾನು ತೆಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದ್ರೆ ತಿಳಿ ಇದ್ದು ಹಂಗೆ ಮಾಡ್ಕೋಬೋದು, ನಾನು ತಿಳಿ ತೆಗೆದು ಮಾಡ್ತಾಯಿದ್ದೀನಿ. ಎಳೆದಿದ್ದರೆ ಹಂಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ತಿಳಿ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಿಂಗೆ ಮಧ್ಯಕ್ಕೆ ಪೀಸ್ ಮಾಡಿಕೊಂಡು ಸಣ್ಣ ಸಣ್ಣಕ್ಕೆ ನಾನು ಪೀಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಮಾಡ್ಕೊಂಬಿಟ್ಟು ಸಣ್ಣಕ್ಕೆ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ದಪ್ಪ ಮಾಡಿಕೊಂಡ್ರೆ ತಿನ್ನೋಕ್ಕೆ ಸರಿಯಾಗೋದಿಲ್ಲ. ಎಲ್ಲ ಹೆಚ್ಚಾಯಿತು ನೋಡಿ, ಇಷ್ಟು ಬಂದಿದೆ. ಒಂದು 250 ಗ್ರಾಮಿಂದು ನಾನು ಸೌತೆಕಾಯಿ ತೊಗೊಂಡಿರೋದು. ಎಲ್ಲ ಒಂದು ಕಂಟೈನರಿಗೆ ಹಾಕೋತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಅದಕ್ಕೆ ನೋಡಿ 1 ಬೌಲಷ್ಟು ಹಸಿ ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ತುರಿದಿದ್ದು ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ಅರ್ಧ ಬೌಲಷ್ಟು ಪುಟಾಣಿ, ಹುರುಗಡ್ಲೆ ಅಂತೀವಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನನಗೆ ಖಾರಕ್ಕೆ ಸಾಕು ಅನ್ನಿಸ್ತು. ಖಾರ ಕಮ್ಮಿ ಇದ್ರೇ ಒಳ್ಳೇದು ಇದಕ್ಕೆ. ನಿಮಗೆ ಒಂಚೂರು ಜಾಸ್ತಿ ಬೇಕಂದರೆ ಇನ್ನೂ 1-2 ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ 1 ಲೋಟ ನೀರು ಇಟ್ಕೊಂಡಿದ್ದೀನಿ, ಅದಿಷ್ಟು ಹಾಕ್ಕೊತೀನಿ. ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ ರುಬ್ಕೊಂಡಾಯ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಇದೇ ಥರನೇ ನುಣ್ಣಗೆ ನೀವು ಇದೇ ಹದದಲ್ಲೇ ರುಬ್ಕೋಬೇಕು. ಮುಟ್ಟಿ ತೋರಿಸ್ತೀನಿ ನೋಡಿ. ಹೌದಾ, ತೆಂಗಿನಕಾಯಿ ಪುಟಾಣಿ ಎಲ್ಲ ಚೆನ್ನಾಗಿ ನುಣ್ಣಗಾಗಿದೆ. ಈಗ ಹೆಚ್ಚಿರೋ ಸೌತೆಕಾಯಿ ಎಲ್ಲ ಒಂದು ಕಂಟೈನರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ರುಬ್ಬಿರೋದು ಪೇಸ್ಟ್ ಇದೆಯಲ್ಲ ಅದು ಹಾಕ್ಕೊಂಡಾದ್ಮೇಲೆ ನಾನು ಯಾವುದ್ರಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನೋ ಅದರಲ್ಲೇ ಮೊಸರು ತೊಗೊತಾ ಇದ್ದೀನಿ. ಹುಳಿ ಮೊಸರಾದರೂ ಪರವಾಗಿಲ್ಲ, ಸಿಹಿ ಮೊಸರಾದರೂ ಪರವಾಗಿಲ್ಲ, ಯಾವುದಾದ್ರೂ ಚೆನ್ನಾಗಿರುತ್ತೆ. ನಿಮಗಿಷ್ಟ ಹೆಂಗಾದರೂ ಹಂಗೆ ಮಾಡ್ಕೊಳ್ಳಿ. ಇನ್ನೂ ಅರ್ಧ ಬೌಲು ಮತ್ತೆ ಹಾಕ್ಕೊಂಡಿದ್ದೀನಿ. 1.5 ಬೌಲು ಮೊಸರು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1/4 ಲೀಟ್ರು ಮೊಸರು, ಅರ್ಧ ಬೌಲು ಮತ್ತು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ. ಸೌತೆಕಾಯಿ ರುಬ್ಬಿರೋದು ಆಮೇಲೆ ಮೊಸರು ಉಪ್ಪು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು, ಕೂಡಬೇಕು ಚೆನ್ನಾಗಿ. ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನಾವೀಗ ಲಾಸ್ಟ್ ಅಂದರೆ ಒಗ್ಗರಣೆ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ? ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಬಾಯಿ ಚಪ್ಪರಿಸ್ಕೊಂಡು ತಿಂತೀರ. ಅದರಲ್ಲಿ ಈ ಬೇಸಿಗೆಯಲ್ಲಂತೂ ಇದೆಲ್ಲ ತುಂಬ ಇಂಪಾರ್ಟೆಂಟು. ನೋಡಿ, ನಾನು ಒಗ್ಗರಣೆ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಾಸ್ಕೊಂಡಿದ್ದೀನಿ. ಕಾಸ್ಕೊಂಡಿರೋದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇದೆ. ಈ ಟೈಮಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಆಯಿತು, ನೋಡಿದ್ರಲ್ವ? ಒಂದು 10 ಎಸಳು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ನೋಡಿ ಚೆನ್ನಾಗಿ ಗರಿಗರಿಯಾಗಿ ಆಗ್ತಾಯಿದೆ. ಲಾಸ್ಟಿಗೆ 1 ಪಿಂಚಷ್ಟು ಇಂಗು ಇದ್ದರೆ ತುಂಬ ರುಚಿಯಾಗುತ್ತೆ. ನೀವು ಇಂಗು ತಿನ್ನಲ್ಲ ಅನ್ನೋರಾದರೆ ಇದಿಷ್ಟೇ ಹಾಕ್ಕೋಬೋದು, ಇಂಗುನ ಅವಾಯ್ಡ್ ಮಾಡ್ಬೋದು. ಒಗ್ಗರಣೆ ರೆಡಿ ಆಯಿತು. ಈಗ ಸೌತೆಕಾಯಿ ಹಸಿ ಮೊಸರು ಸಾಸಿವೆಗೆ ಹಾಕ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಕೈ ಆಡ್ಕೊಂಬಿಡಿ. ಸೂಪರಾಗಿರೋ ರುಚಿಯಾಗಿರೋ ಆರೋಗ್ಯಕರವಾದ ಸೌತೆಕಾಯಿ ಮೊಸರು ಸಾಸಿವೆ ರೆಡಿ. ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿನ್ನಿ, ಆಮೇಲೆ ದೋಸೆಗೆ ಹಾಕ್ಕೊಂಡು ನೆಂಚ್ಕೊಂಡು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬಿಸಿಲಿಂದ ಬಂದಿರ್ತೀರಲ್ವ, ಇದನ್ನು ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನಿ. 1-2 ತುತ್ತು ಜಾಸ್ತಿನೇ ಹೋಗುತ್ತೆ. ಸಾರು ಹುಳಿ ತಿನ್ನೋದಕ್ಕಿಂತ ಇದನ್ನು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಹದದಲ್ಲಿದ್ದರೆ ಸಾಕು. ನಿಮಗೆ ಕಲಸಿ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಆತ್ಮೀಯರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.